ಗೆಲುವಿನ ಹಾದಿಯಲ್ಲಿ ನೀವು ಒಬ್ಬರೇ ನಡೆಯಬೇಕಾಗುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರು ಯಶಸ್ಸು ಬಯಸುತ್ತಾರೆ, ಒಳ್ಳೆಯ ಕೆಲಸ, ಒಳ್ಳೆಯ ಹೆಸರು, ಒಳ್ಳೆಯ ಜೀವನ. ಆದರೆ ಬಹಳ ಕಡಿಮೆ ಜನರು ಯಶಸ್ಸಿನ ಹಿಂದೆ ಇರುವ ಕಠಿಣ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆ ಸತ್ಯ ಏನೆಂದರೆ ಗೆಲುವಿನ ದಾರಿ ಯಾವಾಗಲೂ ಜನರಿಂದ ತುಂಬಿರುವುದಿಲ್ಲ, ಅದು ಹೆಚ್ಚಾಗಿ ಏಕಾಂತದಿಂದ ತುಂಬಿರುತ್ತದೆ. ಇಂದು ಯಶಸ್ವಿ ಜನರು ಅನುಸರಿಸಿರುವ ಕೆಲವು ಸರಳ ಆದರೆ ಶಕ್ತಿಯುತ ಅಭ್ಯಾಸಗಳ ಬಗ್ಗೆ ಮಾತನಾಡೋಣ. ನಿಮ್ಮ ಗುರಿಯೇ ನಿಮ್ಮ ಆದ್ಯತೆ. ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಂಡರೆ ಸಾಕಾಗುವುದಿಲ್ಲ, ಅದನ್ನು ಪ್ರತಿದಿನ ನೆನಪಿಸಿಕೊಂಡು ಅದರ ಕಡೆ ಹೆಜ್ಜೆ ಇಡಬೇಕು. ಹೆಚ್ಚಿನ ಜನರು ಕನಸು ಕಾಣುತ್ತಾರೆ, ಆದರೆ ಕೆಲವೇ ಜನರು ಆ ಕನಸಿಗಾಗಿ ನಿದ್ರೆ ಬಿಟ್ಟು ದುಡಿಯುತ್ತಾರೆ. ನಿಮ್ಮ ಗುರಿ ನಿಮಗೆ ಮುಖ್ಯವಾದರೆ ನಿಮ್ಮ ಸಮಯವೂ ನಿಮ್ಮ ಶ್ರಮವೂ ಅದರ ಮೇಲೆಯೇ ಇರಬೇಕು. ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ, ಅದು ಪ್ರತಿದಿನದ ಸಣ್ಣ ಪ್ರಯತ್ನಗಳಿಂದ ಬರುತ್ತದೆ. ಏಕಾಂತದ ಶಕ್ತಿ. ಇಂದಿನ ಜಗತ್ತಿನಲ್ಲಿ ಜನರು ಒಂಟಿಯಾಗಿರಲು ಹೆದರುತ್ತಾರೆ. ಯಾವಾಗಲೂ ಮೊಬೈಲ್, ಯಾವಾಗಲೂ ಸೋಷಿಯಲ್ ಮೀಡಿಯಾ, ಯಾವಾಗಲೂ ಜನರ ನಡುವೆ ಇರಲು ಬಯಸುತ್ತಾರೆ. ಆದರೆ ಯಶಸ್ವಿಯಾದ ಅನೇಕ ಜನರು ತಮ್ಮ ಜೀವನದ ಒಂದು ಭಾಗವನ್ನು ಏಕಾಂತದಲ್ಲಿ ಕಳೆದಿದ್ದಾರೆ. ಯಾಕೆಂದರೆ ಏಕಾಂತದಲ್ಲಿ ಮನಸ್ಸು ಸ್ಪಷ್ಟವಾಗುತ್ತದೆ, ಏಕಾಂತದಲ್ಲಿ ಹೊಸ ಆಲೋಚನೆಗಳು ಹುಟ್ಟುತ್ತವೆ, ಏಕಾಂತದಲ್ಲಿ ನಾವು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಒಂಟಿಯಾಗಿರುವುದು ದುಃಖವಲ್ಲ, ಅದು ಬೆಳವಣಿಗೆಯ ಅವಕಾಶ. ಕಷ್ಟಪಟ್ಟು ಗಳಿಸಿದ ಹಣದ ಮೌಲ್ಯ ಸುಲಭವಾಗಿ ಬಂದದ್ದು ಸುಲಭವಾಗಿ ಹೋಗುತ್ತದೆ, ಆದರೆ ಕಷ್ಟಪಟ್ಟು ಗಳಿಸಿದ ₹1 ಮೌಲ್ಯವೇ ಬೇರೆ. ಹಣದ ಮೌಲ್ಯ ತಿಳಿದ ವ್ಯಕ್ತಿ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಸಮಯದ ಮೌಲ್ಯ ತಿಳಿದ ವ್ಯಕ್ತಿ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ದುಡಿಮೆಯನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ದುಡಿಮೆ ಎಂದಿಗೂ ಮೋಸ ಮಾಡುವುದಿಲ್ಲ. ಶಾಂತಿ ಮತ್ತು ಆತ್ಮವಿಶ್ವಾಸ. ಜೀವನದಲ್ಲಿ ಪ್ರತಿಯೊಂದು ಯುದ್ಧವನ್ನು ಗೆಲ್ಲಬೇಕಾಗಿಲ್ಲ, ಕೆಲವು ಸಂದರ್ಭಗಳಲ್ಲಿ ಮೌನವೇ ದೊಡ್ಡ ಶಕ್ತಿ. ಪ್ರತಿ ಟೀಕೆಗೆ ಉತ್ತರ ಕೊಡಬೇಕಾಗಿಲ್ಲ, ಪ್ರತಿ ಜಗಳದಲ್ಲಿ ಭಾಗಿಯಾಗಬೇಕಾಗಿಲ್ಲ. ನಿಮ್ಮ ಗುರಿಯ ಕಡೆ ಗಮನ ಕೊಡಿ, ನಿಮ್ಮ ಕೆಲಸವೇ ನಿಮ್ಮ ಉತ್ತರವಾಗಲಿ. ಜನರು ಮಾತನಾಡುತ್ತಾರೆ, ಜನರು ಟೀಕಿಸುತ್ತಾರೆ, ಆದರೆ ನಿಮ್ಮ ಫಲಿತಾಂಶವೇ ಕೊನೆಗೆ ಎಲ್ಲರ ಬಾಯಿ ಮುಚ್ಚಿಸುತ್ತದೆ. ಗೆಲುವು ಒಂದೇ ದಿನದಲ್ಲಿ ಸಿಗುವುದಿಲ್ಲ, ಅದು ಪ್ರತಿದಿನದ ಶಿಸ್ತು, ತಾಳ್ಮೆ ಮತ್ತು ಪರಿಶ್ರಮದ ಫಲ. ನಿಮ್ಮ ಗುರಿಯನ್ನು ಮರೆಯಬೇಡಿ, ಏಕಾಂತವನ್ನು ಹೆದರಬೇಡಿ, ದುಡಿಮೆಯನ್ನು ಬಿಡಬೇಡಿ ಮತ್ತು ಮುಖ್ಯವಾಗಿ ನಿಮ್ಮನ್ನು ನೀವು ನಂಬುವುದನ್ನು ನಿಲ್ಲಿಸಬೇಡಿ. ಯಾಕೆಂದರೆ ಜೀವನದ ದೊಡ್ಡ ಗೆಲುವು ಇತರರನ್ನು ಸೋಲಿಸುವುದಲ್ಲ, ನಿಮ್ಮನ್ನು ಮೀರಿಸುವುದಾಗಿ. ಗೆಲುವಿನ ಹಾದಿಯಲ್ಲಿ ಜನರ ಚಪ್ಪಾಳೆ ತಡವಾಗಿ ಕೇಳಬಹುದು, ಆದರೆ ನಿಮ್ಮ ಪರಿಶ್ರಮದ ಶಬ್ದ ಮೊದಲು ಕೇಳಿಸಬೇಕು.